ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ ರಾಜ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿತ್ತು. ಈ ಕೊಲೆ ಕೇಸ್ನಲ್ಲೇ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಹೆಸರು ಕೇಳಿಬಂದಿದೆ. ತನಿಖೆ ತೀವ್ರಗೊಳ್ಳುತ್ತಿದ್ದಂತೆ ಬೆಚ್ಚಿ ಬೀಳಿಸುವ ಸತ್ಯಗಳು ಒಂದೊಂದಾಗಿ ಹೊರಬರ್ತಿವೆ. ದೋಸ್ತಿಗಳಾಗಿದ್ದ ಆರೋಪಿ ಜಗದೀಶ್ ಮತ್ತು ಬಿಕ್ಲು ಶಿವ ವೈರಿಗಳಾಗಿದ್ದು ಫೆಬ್ರವರಿಯಲ್ಲಿ ನಡೆದ ಅದೊಂದು ಘಟನೆಯಿಂದಾಗಿ. ಹಾಗಾದ್ರೆ ಅಂದು ಆಗಿದ್ದೇನು? ಜಗದೀಶ್ನ ಕ್ರೈಮ್ ಹಿಸ್ಟರಿ ಎಂತದ್ದು? ಅದನ್ನೇ ತೋರಿಸ್ತೀವಿ ನೋಡಿ. ಬಿಕ್ಲು ಶಿವನಿಗೂ ರೌಡಿ ಜಗ್ಗನಿಗೂ ಫೆಬ್ರವರಿಯಿಂದಲೇ ಜಿದ್ದು. ಫೆಬ್ರವರಿಯಲ್ಲಿ ನಡೆದ ಆ ಒಂದು ಘಟನೆಯೇ ಕೊಲೆಗೆ ಕಾರಣ. 1995ರಲ್ಲೇ ಜಗದೀಶ್ ಅಲಿಯಾಸ್ ಜಗ್ಗನ ಕ್ರೈಮ್ ಕೇಸ್ ಶುರು. ರೌಡಿ ಜಗ್ಗನ ಮೇಲಿದೆ ಬರೋಬ್ಬರಿ 16 ಕ್ರೈಮ್ ಕೇಸ್ಗಳು. ಅಲ್ಲಿ ರಕ್ತದ ಕೋಡಿಯೇ ಹರಿದಿತ್ತು. ಮುಖ ಗುರುತೇ ಸಿಗದಂತೆ ಅಪ್ಪಚ್ಚಿಯಾಗಿತ್ತು. ಅಕ್ಕಪಕ್ಕ ನಿಂತಿದ್ದ ಕಾರಿನ ಮೇಲೆ ಮಾಂಸದ ತುಂಡುಗಳೇ ಅಂಟಿಕೊಂಡಿತ್ತು. 2 ಕಾರಿನ ಮಧ್ಯೆ ಬಿಕ್ಲು ಶಿವ ಹೆಣವಾಗಿ ಬಿದ್ದಿದ್ದ. ಇದೇ ಕೇಸ್ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಹೀಗೆ ಅಟ್ಟಹಾಸ ಮೆರೆದು ಹತ್ಯೆ ಮಾಡಿದವರು ಬೇರಾರೂ ಅಲ್ಲ, ಮೊದಲು ಗೆಳೆಯರಾಗಿದ್ದವರೇ. ಸ್ನೇಹಿತರ ಮಧ್ಯೆ ದುಶ್ಮನಿ ಶುರುವಾಗಲು ಕಾರಣ ಫೆಬ್ರವರಿಯಲ್ಲಿ ನಡೆದ ಅದೊಂದು ಘಟನೆ. ರೌಡಿ ಶೀಟರ್ ಬಿಕ್ಲು ಶಿವನನ್ನ ಜಗದೀಶ್, ಕಿರಣ್ ಮತ್ತು ಗ್ಯಾಂಗ್ ಮಂಗಳವಾರ ರಾತ್ರಿ ಕೊಚ್ಚಿ ಕೊಲೆ ಮಾಡಿದ್ರು. ಗೆಳೆಯರಾಗಿದ್ದ ಜಗದೀಶ್ ಮತ್ತು ಬಿಕ್ಲು ಶಿವ ಮತ್ತೆ ಫೆಬ್ರವರಿಯಲ್ಲಿ ನಡೆದ ಕಾಂಪೌಂಡ್ ನೆಲಸಮ ಘಟನೆ ದುಶ್ಮನಿಗಳಾಗುವಂತೆ ಮಾಡಿತ್ತು. ಹಾಗಾದ್ರೆ ಅವತ್ತು ಆಗಿದ್ದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಎಸ್, ಕಿತ್ತಗನೂರಲ್ಲಿ ಇರುವ 1.5 ಎಕರೆ ಜಮೀನಿಗೆ 3 ಮಾಲೀಕರು. ನದಾಫ್ ಎಂಬಾತನ ಬಳಿ ಬಿಕ್ಲು ಶಿವ ಜಮೀನು ಖರೀದಿಸಿರುವಂತೆ ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ದ. ಮತ್ತೊಬ್ಬ ಮಾಲೀಕನಿಂದ ರವಿ ಎಂಬಾತ ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ದ. ಈ ರವಿಗೆ ಬ್ಯಾಕಪ್ ಇದ್ದವರೇ ಆರೋಪಿ ಜಗದೀಶ್ ಮತ್ತು ಕಿರಣ್. ಹಾಗಾಗಿ ಫೆಬ್ರವರಿಯಲ್ಲಿ ಅದೇ ಜಮೀನಿಗೆ ರವಿ ಸಮ್ಮುಖದಲ್ಲಿ ಕಾಂಪೌಂಡ್ ಹಾಕಲಾಗ್ತಿತ್ತು. ಇದು ಬಿಕ್ಲು ಶಿವನಿಗೆ ಗೊತ್ತಾಗ್ತಾ ಇದ್ದಂತೆ ಕಿತ್ತಗನೂರು ಜಮೀನು ಬಳಿ ತಮ್ಮ ಹುಡುಗರನ್ನ ಕರೆದುಕೊಂಡು ಹೋಗಿ ಕಾಂಪೌಂಡ್ ಕೆಡವಿದ್ದ. ಅಲ್ಲಿಂದ ಜಗ್ಗ ಮತ್ತು ಬಿಕ್ಲು ಶಿವ ಇಬ್ಬರ ಮಧ್ಯೆ ವೈಷಮ್ಯ ಶುರುವಾಗಿತ್ತು. ಬಿಕ್ಲು ಶಿವನಿಗೆ ಪ್ರಾಣ ಬೆದರಿಕೆ ಹಾಕಿದ್ದ. ಹಾಗಾಗಿಯೇ ಅಂದಿನ ಕಮಿಷನರ್ ದಯಾನಂದ್ಗೆ ಬಿಕ್ಲು ಶಿವ ದೂರು ನೀಡಿದ್ದ. ದೂರಿನ ಆಧಾರದ ಮೇಲೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿ ಕೋರ್ಟ್ನಿಂದ ತಡೆಯಾಜ್ಞೆ ಕೂಡ ಬಂದಿತ್ತು. ಬಳಿಕ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಎನ್ಸಿಆರ್ ದಾಖಲಿಸಿ ಕೈ ಚೆಲ್ಲಿ ಬಿಟ್ಟಿದ್ರು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಜಗದೀಶ್ ಬಿಕ್ಲು ಶಿವನನ್ನ ಮುಗಿಸಲು ನಿರ್ಧರಿಸಿದ್ದ. ಹಾಗಾಗಿ ಆರೋಪಿ ಸ್ಯಾಮ್ಯುಯಲ್ನನ್ನ ಆತನ ಚಲನವಲನ ವಾಚ್ ಮಾಡಲು ಬಿಟ್ಟಿದ್ದ. ಹಾಗಾಗಿ ದಿನಕ್ಕೆ 1,000 ಹಣ ಕೊಡ್ತಿದ್ದಂತೆ. ಕೊಲೆ ದಿನ ಕೂಡ ಮನೆಯ ಬಳಿ ಲೊಕೇಶನ್ ಕೊಟ್ಟಿದ್ದ ಸ್ಯಾಮ್ಯುಯಲ್ ಅದನ್ನ ಆಧರಿಸಿ ಬಂದ ಆಸಾಮಿಗಳು ಕೊಂದು ಎಸ್ಕೇಪ್ ಆಗಿದ್ರು. 5 ಶರಣಾದ್ರೆ ಉಳಿದ ಆರೋಪಿಗಳು ಪರಾರಿಯಾಗಿದ್ದಾರೆ. ಶಾಸಕ ಬೈರತಿ ಬಸವರಾಜ್ ಆಪ್ತ ಬಿಕ್ಲು ಶಿವ ಕೊಲೆ ಕೇಸ್ನ A1 ಆರೋಪಿ ಜಗದೀಶ್ ಮೇಲೆ ಬರೋಬ್ಬರಿ 16 ಪ್ರಕರಣಗಳಿದ್ದಾವೆ. ಇಂದಿರಾನಗರದಲ್ಲಿ ಸಣ್ಣ ಪುಟ್ಟ ಕಳ್ಳತನ ಮಾಡಿಕೊಂಡಿದ್ದ ಈತ ರಾಬರಿ, ಡಕಾಯಿತಿ ಸೇರಿದಂತೆ ಕೊಲೆ ಕೇಸ್ನಲ್ಲಿಯೂ ಕೈ ಜೋಡಿಸಿದ್ದಾನೆ. ಹಾಗಾದ್ರೆ ಜಗದೀಶ್ ಕ್ರೈಮ್ ಹಿಸ್ಟರಿ ನೋಡೋದಾದ್ರೆ 1995ರಲ್ಲಿ ಇಂದಿರಾನಗರದಲ್ಲಿ ಮೊದಲ ಕಳ್ಳತನ ಮಾಡಿದ್ದ ಜಗ್ಗ. ರಾಬರಿ, ಡಕಾಯಿತಿ, ಜಾತಿ ನಿಂದನೆ, ಬೆದರಿಕೆ ಮತ್ತು ಕೊಲೆ ಕೇಸ್. 2008ರಲ್ಲಿ ಕೆಆರ್ ಪುರಂ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್. ಭಾರತೀನಗರ ಬಿಕ್ಲು ಮರ್ಡರ್ ಕೇಸ್ನ A1 ಆರೋಪಿ ಈ ಜಗ್ಗ. ಜಗದೀಶ್ ವಿರುದ್ಧ 1995ರಲ್ಲಿ ಮೊದಲು ಕಳ್ಳತನ ಕೇಸ್ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಬಳಿಕ ರಾಬರಿ, ಡಕಾಯಿತಿ, ಕೊಲೆ, ಜಾತಿ ನಿಂದನೆ, ಬೆದರಿಕೆ ಪ್ರಕರಣಗಳು ಇವೆ. ಹೀಗೆ 1995ರಿಂದ 2025ರವರೆಗೆ ಜೀವನ್ ಭೀಮಾನಗರ, ಜೆಪಿ ನಗರ, ಕಮರ್ಷಿಯಲ್ ಸ್ಟ್ರೀಟ್, ಕಬ್ಬನ್ ಪಾರ್ಕ್, ಅಶೋಕ ನಗರ, ರಾಮಮೂರ್ತಿ ನಗರ ಸೇರಿ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ 16 ಪ್ರಕರಣಗಳು ದಾಖಲಾಗಿದೆ. 2008ರಲ್ಲಿ ಕೆಆರ್ ಪುರಂ ಠಾಣೆಯಲ್ಲಿ ದಾಖಲಾಗಿದ್ದ ಕೊಲೆ ಪ್ರಕರಣದಲ್ಲಿ ಜಗದೀಶ್ A2 ಆರೋಪಿಯಾಗಿದ್ದು ಸದ್ಯ ಭಾರತೀನಗರ ಪೊಲೀಸ್ ಠಾಣೆ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ A1 ಆರೋಪಿಯಾಗಿದ್ದಾನೆ. ನಟೋರಿಯಸ್ ಆದ ಜಗ್ಗನ ಮೇಲೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಓಪನ್ ಆಗಿತ್ತು. ಆದ್ರೆ ಬೈರತಿ ಬಸವರಾಜ್ ಸಚಿವರಾಗಿದ್ದಾಗ ಪ್ರಭಾವ ಬಳಸಿ ರೌಡಿ ಶೀಟ್ನಿಂದ ಹೆಸರು ತೆಗೆಸಿದ್ರು ಎನ್ನಲಾಗ್ತಿದೆ. ಸದ್ಯ ಬಿಕ್ಲು ಶಿವ ಕೊಲೆ ಕೇಸ್ A1 ಆರೋಪಿಯಾಗಿದ್ದು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.